ನಮಸ್ಕಾರ, ನಾನು ಶೀಲಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ತಮ್ಮನೇಲಲ್ಲಿ ತಿಳಿಸಿರುವ ಹಾಗೆ ಪಾಲಕ್ ಪರೋಟ. ಈ ಪಾಲಕ್ ಪರೋಟ ಮಾಡೋದಂತೂ ತುಂಬಾ ಸುಲಭ, ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಪಾಲಕ್ ಪರೋಟಕ್ಕೆ ನಾನಿಲ್ಲಿ ಟೊಮೊಟೊಕಾಯಿ ಹಾಗೆ ಉರಿಗಡಲೆ ಹಸಿ ಕೊಬ್ಬರಿ ಸೇರಿಸಿ ಒಂದು ಚಟ್ನಿ ಮಾಡಿದ್ದೀನಿ. ಅದೇ ಪಾಲಕ್ ಸೊಪ್ಪು ಬಳಸಿ ಗಟ್ಟಿ ಪಪ್ಪು ಮಾಡಿದ್ದೀನಿ. ತೊಗರಿಬೇಳೆ, ಹೆಸರುಬೇಳೆ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಹಾಗೆ ಸೊಪ್ಪು ಬಳಸಿ ಕೂಡ ಇಲ್ಲಿ ಒಂದು ಗಟ್ಟಿ ಪಪ್ಪು ಮಾಡಿದ್ದೀನಿ. ಇದು ಒಳ್ಳೆ ಕಾಂಬಿನೇಷನ್ ಈ ಪಾಲಕ್ ಪರೋಟಕ್ಕೆ. ಹಾಗೆ ನನ್ನ ಚಾನಲ್ನ ಪೂರ್ತಿಯಾಗಿ ನೋಡಿದರೆ ಈ ರೆಸಿಪಿ ಯಾವ ರೀತಿ ಮಾಡಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಈ ಅಳತೆಯ 1 ಬಟ್ಟಲು ಗೋಧಿ ಹಿಟ್ಟನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ನೀವು ಪರೋಟ ಹಿಟ್ಟು ಬೇಕಾದರೂ ಸೇರಿಸ್ಕೋಬಹುದು. ನಾನಿಲ್ಲಿ ಗೋಧಿ ಹಿಟ್ಟು ಬಳಸ್ತಾ ಇದ್ದೀನಿ. ಈ ಅಳತೆಯ 1 ಬಟ್ಟಲು ಗೋಧಿ ಹಿಟ್ಟನ್ನ ಸೇರಿಸಿದ್ದೀನಿ. ಅದೇ ಬಟ್ಟಲ 1 ಅಳತೆಯಲ್ಲಿ ಪಾಲಕ್ ಸೊಪ್ಪನ್ನ ಬಳಸ್ತಾ ಇದ್ದೀನಿ. ಪಾಲಕ್ ಸೊಪ್ಪು ಜಾಸ್ತಿ ಇಲ್ಲಿ ಬಳಸ್ತಾ ಇದ್ದೀನಿ, ಪಾಲಕ್ ಪರೋಟ ಆಗಿರೋದ್ರಿಂದ. ಈ ಅಳತೆಯ 1 ಬಟ್ಟಲು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಅದೇ ಬಟ್ಟಲ ಅಳತೆಯ 3/4 ಬಟ್ಟಲು ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ. ಮತ್ತು ಈಗ ನಾನಿಲ್ಲಿ ಆಲೂಗಡ್ಡೆನ ತುರಿದು ಇಟ್ಕೊಂಡು ನೀರಲ್ಲಿ ಸೇರಿಸಿಟ್ಟಿದ್ದೆ. ಕಪ್ಪಾಗಿಬಿಡುತ್ತೆ ಆಲೂಗಡ್ಡೆ ತುರಿದ ತಕ್ಷಣ ನೀರಿಗೆ ಸೇರಿಸಿ ಇಡಲಿಲ್ಲ ಅಂದರೆ. ಹಾಗಾಗಿ ತುರಿದ ತಕ್ಷಣವೇ ನೀರಿಗೆ ಸೇರಿಸಿ ಇಟ್ಟಿದ್ದೆ. ಈಗ ಅದನ್ನು ಹಿಂಡಿ ತಗೊಂಡಿದ್ದೀನಿ. ಇದೇ ಅಳತೆಯ 1 ಬಟ್ಟಲು ಆಲೂಗಡ್ಡೆ ತುರಿನ ಸೇರಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಪ್ರಮಾಣದ ಕ್ಯಾರೆಟ್ ತುರಿನ ಸೇರಿಸ್ತಾ ಇದ್ದೀನಿ. ಆಲೂಗಡ್ಡೆ, ಕೊಬ್ಬರಿ ಹಾಗೆ ಈರುಳ್ಳಿ ಒಂದೇ ಪ್ರಮಾಣದಲ್ಲಿ ಇದ್ದರೆ ಕ್ಯಾರೆಟ್ನ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸ್ತಾ ಇದ್ದೀನಿ. ಖಾರಕ್ಕೆ ತಕ್ಕನಾಗಿ ಹಸಿಮೆಣಸಿನ್ಕಾಯಿನ ಸೇರಿಸಿದ್ದೀನಿ. ಈಗ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ನ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ನೋಡೋದಕ್ಕೆ ಕಲರ್ಫುಲ್ಲಾಗಿ ಕಾಣುತ್ತೆ. ಹಾಗಾಗಿ ಈಗ ನಾನಿಲ್ಲಿ ಬಿಳಿ ಎಳ್ಳು ಹಾಗೆ ಕರಿ ಎಳ್ಳು ಇವೆರಡನ್ನೂ 1 ಸ್ಪೂನು ಸೇರಿಸ್ತಾ ಇದ್ದೀನಿ. ನಂತರ ಈಗ ನಾನು ಸ್ವಲ್ಪ ಅಜ್ವೈನು, ಓಂಕಾಳು ಇದನ್ನು ಸೇರಿಸ್ತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಈ ಎಲ್ಲ ಪ್ರಮಾಣಗಳನ್ನ ಸೇರಿಸಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿದ್ದೀನಿ. ಈಗ ನಾನಿಲ್ಲಿ ಮನೆಯಲ್ಲೇ ಮಾಡಿರುವ ಮಸಾಲ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಗರಂ ಮಸಾಲ ಪೌಡ್ರನ್ನ ಸೇರಿಸ್ಕೋಬಹುದು. ನಾನು ಮನೆಯಲ್ಲೇ ಮಸಾಲ ಪೌಡ್ರನ್ನ ಮಾಡಿಟ್ಕೊಂಡಿರ್ತೀನಿ. ಸಾಂಬಾರು ಈ ರೀತಿ ಪರಾಟಗಳು ಮಾಡಿದಾಗ ಅದಕ್ಕೆ ಇದನ್ನು ಸೇರಿಸಿದ್ದೀನಿ. ಹಾಗೆ ಅರಿಶಿಣ ಪುಡಿ ಕೂಡ ಸೇರಿಸಿದ್ದೀನಿ. ನಂತರ ಇದನ್ನು ಚೆನ್ನಾಗಿ ಕೈಯಿಂದ ಕಲಿಸ್ಕೊಳ್ತಾ ಬರಬೇಕು. ಇದರಲ್ಲಿರೋ ನೀರಿನ ಅಂಶ ನೋಡಿಕೊಂಡು ನಾವು ಕಲಿಸ್ಕೋಬೇಕಾಗತ್ತೆ. ಹಾಗಾಗಿ ಮುಂಚಿತವಾಗಿ ನೀರನ್ನು ಸೇರಿಸಬೇಡಿ. ಸೊಪ್ಪು, ಈರುಳ್ಳಿ, ಹಸಿ ಕೊಬ್ಬರಿ, ಆಲೂಗಡ್ಡೆ, ಕ್ಯಾರೆಟ್ ತುರಿ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಈ ಹಿಟ್ಟಿನೊಟ್ಟಿಗೆ ಬೆರೆಯೋವರೆಗೂ ಚೆನ್ನಾಗಿ ಕೈಯಿಂದ ಮುಂಚಿತವಾಗಿ ಕಲಿಸ್ಕೋಬೇಕು. ಆಮೇಲೆ ನೀರು ನೋಡ್ತಾ ಕಲಿಸ್ಕೋಬೇಕು. ಪಾಲಕ್ ಸೊಪ್ಪಿನಲ್ಲಿ ಯಾವ್ಯಾವ ರೀತಿಯ ಆರೋಗ್ಯಕರ ಗುಣಲಕ್ಷಣಗಳು ಇದೆ ಅಂತ ಇಲ್ಲಿ ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತಾ ಹೋಗ್ತೀನಿ. ಪಾಲಕ್ ಸೊಪ್ಪಿನಲ್ಲಿ ಆರೋಗ್ಯದ ಆಗರವೇ ಇದೆ. ಇದು ರಕ್ತಹೀನತನ ತಡೆಗಟ್ಟುತ್ತೆ. ಪಾಲಕ್ನಲ್ಲಿ ಕಬ್ಬಿಣದ ಅಂಶ ಸಮೃದ್ಧವಾಗಿದೆ. ರಕ್ತದಲ್ಲಿ ಇರೋ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತೆ. ಹಾಗೆ ರಕ್ತಹೀನತೆಯನ್ನು ಬ್ಯಾಲೆನ್ಸ್ ಮಾಡುತ್ತೆ. ಮತ್ತು ಕಣ್ಣಿನ ದೃಷ್ಟಿಗಂತೂ ತುಂಬಾ ಒಳ್ಳೆಯದು. ವಯೋಸಹಜ ಕಣ್ಣಿನ ದೃಷ್ಟಿ ಆಗಿರುತ್ತಲ್ವ, ವಯಸ್ಸಿಗಿನ ಮುಂಚೆ ಕಣ್ಣಿನಲ್ಲಿ ಪೊರೆ ಬರೋದು ಅಥವಾ ಕಣ್ಣಲ್ಲಿ ದೂರದೃಷ್ಟಿ, ಸಮೀಪ ದೃಷ್ಟಿ ಆಗುತ್ತಲ್ಲ, ಅದನ್ನೆಲ್ಲ ಪಾಲಕ್ ಸೊಪ್ಪನ್ನ ಜಾಸ್ತಿ ತಿನ್ನೋದ್ರಿಂದ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ. ಹಾಗೆ ವಿಟಮಿನ್ ಎ ಕೂಡ ಅಧಿಕವಾಗಿದೆ. ಹಾಗಾಗಿ ರೋಗ ನಿರೋಧಕ ಶಕ್ತಿನ ಹೆಚ್ಚಳ ಮಾಡುತ್ತೆ. ಮತ್ತು ವಿಟಮಿನ್ ಸಿ ಕೂಡ ಇದೆ. ಹಾಗೆ ತೂಕ ಇಳಿಕೆನೂ ತುಂಬ ಕಡಿಮೆ ಮಾಡುತ್ತೆ. ಅಂದರೆ ಆರೋಗ್ಯಕರವಾಗಿರ್ತಕ್ಕಂತಹ ಕೊಲೆಸ್ಟ್ರಾಲ್ನ ಇದು ಹೆಚ್ಚು ಮಾಡಿ ತೂಕ ಇಳಿಕೆನ ಕಡಿಮೆ ಮಾಡುತ್ತೆ. ಹಾಗೆ ಚರ್ಮದ ತೇವಾಂಶನ ಹಾಗೆ ಕಾಪಾಡಿ ಕೂದಲನ್ನು, ಚರ್ಮವನ್ನು ಹೆಚ್ಚಳ ಅಂದರೆ ಕೂದಲು ಹೆಚ್ಚಾಗಿ ಬೆಳೆಯೋ ರೀತಿ ಮಾಡುತ್ತೆ. ಹಾಗೆ ಚರ್ಮನ ಒಳೆಯೋ ರೀತಿ ಮಾಡುತ್ತೆ. ಇಷ್ಟೊಂದು ಈ ಪಾಲಕ್ ಸೊಪ್ಪಿನಲ್ಲಿ ಇದೆ ಅಂದಮೇಲೆ ನಾವು ಈ ಪಾಲಕ್ ಸೊಪ್ಪನ್ನ ಉಪಯೋಗಿಸೋದು ತುಂಬಾ ಒಳ್ಳೆಯದು ಅಲ್ವಾ. ಈ ಹಿಟ್ಟನ್ನ ಕಲಸಿಟ್ಟು ನಂತರ 5ರಿಂದ 10 ನಿಮಿಷ ಅಷ್ಟೇ ಬಿಟ್ಟರೆ ಸಾಕು. ಯಾಕಂದರೆ ಎಲ್ಲ ರೀತಿಯ ನೀರಿನಂಶ ಇರುವಂಥ ತರಕಾರಿನ ಬಳಸಿ ಇದನ್ನು ಕಲಸಿಟ್ಟಿರ್ತೀವಿ. ಭಾಳ ಹೊತ್ತು ನೆನೆಯೋದಕ್ಕೆ ಬಿಡಬಾರ್ದು. ಈಗ ನಾನು ದೊಡ್ಡ ಗಾತ್ರದ 2
ಉಳ್ಳೆಗಳನ್ನ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಯಾವ ರೀತಿ ಲಟ್ಟಿಸಿ ಹಾಗೆ ಬೇಯಿಸಿದ್ದೀನಿ ಅಂತ ನಾನಿಲ್ಲಿ ನಿಮಗೆ ತೋರಿಸ್ತೀನಿ. 2 ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ನಿಮಗೆ ತೋರಿಸೋ ಪೂರ್ತಿ. ಈ 2 ಉಳ್ಳೆಗಳನ್ನ ನಾನು ಹಿಟ್ಟು ಹಚ್ಚಿ ಸ್ವಲ್ಪ ದಪ್ಪನಾಗೆ ಉದ್ಕೊಂಡಿದ್ದೀನಿ. ಕಾರಣ ಪರೋಟ ಅಂದಮೇಲೆ ಸ್ವಲ್ಪ ದಪ್ಪನಾಗೆ ಇರಬೇಕು, ಹಾಗಾಗಿ ಸ್ವಲ್ಪ ದಪ್ಪವಾಗೇ ಉದ್ಕೊಂಡಿದ್ದೀನಿ. ಇದು ತೆಳ್ಳಗೆ ಉದ್ದಕ್ಕೆ ಬರಲ್ಲ, ಯಾಕಂದರೆ ಇದರಲ್ಲಿ ಸೊಪ್ಪು ತರಕಾರಿ ಎಲ್ಲ ಮಿಶ್ರಣ ಇರುತ್ತೆ. ತೆಳ್ಳಗೆ ಉದ್ದಕ್ಕೆ ಹೋದರೆ ಹರಿದೋಗುತ್ತೆ. ಹಾಗಾಗಿ ಇದನ್ನು ಒಂದು ಮೀಡಿಯಮ್ ಅಳತೆಯಲ್ಲಿ ಉದ್ಕೋಬೇಕು. ಈ ರೀತಿಯಾಗಿ ನೋಡಿ, ತುಂಬ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಇದು ಅಷ್ಟು ಟೇಸ್ಟ್ ಆಗಲ್ಲ. ಈ ರೀತಿಯಾಗಿ ಇಷ್ಟೇ ಗಾತ್ರದಲ್ಲಿ ಇದ್ದರೆ ಸಾಕು. ಈ ಪಾಲಕ್ ಪರೋಟನ ನೀವು ಮಾಡ್ಕೊಂಡು ತಿಂದು ಕಾಮೆಂಟ್ಸ್ ಮಾಡಿ ನನಗೆ ಯಾವ ರೀತಿ ಬಂತು ಅಂತ. ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಮಳೆಗಾಲದಲ್ಲಿ ಎಲ್ಲ ರೀತಿಯ ಸೊಪ್ಪುಗಳು ಚೆನ್ನಾಗಿ ಸಿಗ್ತವೆ. ಹಾಗಾಗಿ ಎಲ್ಲ ರೀತಿಯ ಸೊಪ್ಪುಗಳನ್ನ ಊಟ ಮಾಡಿ ಅಂತ ಕೂಡ ನಾನು ಹೇಳ್ತೀನಿ. ನಾನು ಒಂದು ಉದ್ದು ಅಷ್ಟರಲ್ಲಿ ಹಂಚು ಕಾದಿತ್ತು. ಈಗ ನಾನು ಈ ಪಾಲಕ್ ಪರೋಟನ ಬೇಯಿಸ್ತಾ ಇದ್ದೀನಿ. ಇದಕ್ಕೆ ತುಪ್ಪ, ಬೆಣ್ಣೆ ಅಥವಾ ನೀವು ಅಡುಗೆಗೆ ಬಳಸ್ತಕ್ಕಂಥ ಎಣ್ಣೆ ಉಪಯೋಗಿಸ್ಕೊಂಡು ಬೇಯಿಸ್ಕೋಬಹುದು. ಇದಕ್ಕೆ ಸ್ವಲ್ಪ ತುಪ್ಪ ಆಗಲಿ ಎಣ್ಣೆ ಆಗಲಿ ಜಾಸ್ತಿ ಹಾಕಿ ಬೇಯಿಸ್ಕೋಬೇಕು. ಬಹಳ ರುಚಿಯಾಗುತ್ತೆ. ಕಾರಣ ಇದು ಪರೋಟ ಅಲ್ವಾ, ಪರೋಟ ಅಂದಮೇಲೆ ಸ್ವಲ್ಪ ಎಣ್ಣೆ ಮುಂದಾಗಿದ್ರೇ ಬಾಯಿಗೆ ಬಹಳ ರುಚಿ ಕೊಡುತ್ತೆ. ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿ ಬೇಯಿಸ್ತಾ ಇದ್ದೀನಿ ನಾನು. ನನ್ನ ಮಗ ಇದ್ದಿದ್ದರೆ ಅವನಿಗೆ ಬೆಣ್ಣೆ ಹಾಕಿ ಬೇಯಿಸ್ಕೊಡ್ತಿದ್ದೆ. ಅವನಿಗೆ ಬೆಣ್ಣೆ ಅಂದರೆ ತುಂಬ ಇಷ್ಟ. ಅವನ ಮನೇಲಿ ಇರಲಿಲ್ಲ, ಹಾಗಾಗಿ ನಾನು ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ. ಇದನ್ನು ಪೂರ್ತಿ ಒಂದು ದೊಡ್ಡ ಉಳ್ಳೆನ ಉದ್ಕೊಂಬಿಟ್ಟು 4 ಪೀಸ್ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಕರೆದು ಕೂಡ ಇದನ್ನು ಮಾಡ್ಕೋಬಹುದು. ನಾನಿಲ್ಲಿ ಲಟ್ಟಿಸಿ ಮಾತ್ರ ತೋರಿಸಿದ್ದೀನಿ. ಹಾಗೆ ಬಟರ್ ಪೇಪರ್ ಅಥವಾ ಎಣ್ಣೆ ಪ್ಯಾಕೆಟ್ ಇರುತ್ತಲ್ಲ, ಅದರಲ್ಲಿ ಕೂಡ ಉದ್ಕೋಬಹುದು. ಅವೆಲ್ಲ ಜಾಸ್ತಿ ಎಣ್ಣೆ ಹಿಡಿಯುತ್ತೆ. ಮುಂಚಿತವಾಗಿ ನಾವು ಎಣ್ಣೆ ಜಾಸ್ತಿ ಹಾಕಿನೇ ಬೇಯಿಸ್ತಾ ಇರೋದ್ರಿಂದ ಮತ್ತು ಎಣ್ಣೆ ಹಚ್ಚಿ ಉದ್ದೋದ್ರಿಂದ ತುಂಬಾ ಆಯಿಲ್ ಅನ್ನಿಸ್ಬಿಡುತ್ತೆ. ಹಾಗಾಗಿ ನೀವು ಇದೇ ರೀತಿ ಉದ್ಕೊಂಡು ತಿನ್ನಿ. ಎಲ್ಲರೂ ಪಾಲಕ್ ಸೊಪ್ಪು ತಿಂದು ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇದಕ್ಕೆ ಅಜ್ವೈನು, ಎಳ್ಳು ಮತ್ತು ಚಿಲ್ಲಿ ಫ್ಲೆಕ್ಸು ಇವನ್ನೆಲ್ಲ ಹಾಕಿ ಮಾಡಿರೋದ್ರಿಂದ ಬಾಯಿಗೆ ನಡುವೆ ಸಿಗ್ತವೆ. ಒಂದು ಒಳ್ಳೆ ಘಮ ಬರುತ್ತೆ. ಎಳ್ಳು ಹಾಕಿರೋದ್ರಿಂದ ಬಾಯಿಗೆ ಕ್ರಿಸ್ಪಿಯಾಗಿ ಎಳ್ಳು ಸಿಗುತ್ತೆ. ಹಾಗೆ ಅಜ್ವೈನದ ಫ್ಲೇವರು, ಹಾಗೆ ಮನೆಯಲ್ಲೇ ಮಾಡಿರೋ ಮಸಾಲ ಪೌಡ್ರು ಸೇರಿಸಿದ್ದೀನಲ್ಲ, ಅದರ ಎಲ್ಲ ವಾಸನೆ ಘಮ್ ಅಂತ ಚೆನ್ನಾಗಿ ಬೇಯಿಸುವಾಗ ಪರಿಮಳ ಬಹಳ ಚೆನ್ನಾಗಿ ಬರ್ತಾಯಿತ್ತು. ತಿನ್ನೋದಕ್ಕೆ ಕೂಡ ಬಾಯಲ್ಲಿ ಭಾಳ ಸ್ಮೂತಾಗಿದ್ವು ಈ ಪಾಲಕ್ ಪರೋಟ. ಈ ಪಾಲಕ್ ಸೊಪ್ಪು ನಮ್ಮ ಯಜಮಾನ್ರ ಸ್ನೇಹಿತರು ರೈತರಿದ್ದಾರೆ, ಅವರು ತೋಟದಲ್ಲಿ ಜಾಸ್ತಿ ಬೆಳೆದಿದ್ದಾರೆ, ಅವರು ತಂದು ಕೊಟ್ಟಿದ್ದರು. ಹಾಗಾಗಿ ಅಧಿಕವಾಗಿ ಅಂದರೆ ಹೆಚ್ಚಿಗೆ ಪಾಲಕ್ ಸೊಪ್ಪು ಮನೆಯಲ್ಲಿರೋದ್ರಿಂದ ಈ ಪಾಲಕ್ ಪರೋಟನ ನಾನು ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಪಾಲಕ್ ಪರೋಟ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದ್ರ ಜೊತೆಗೆ ನಾನು ಟೊಮೊಟೊ ಕಾಯಿ ಹಾಗೆ ಕೊಬ್ಬರಿ ಚಟ್ನಿ ಸೇರಿಸಿ ಒಂದು ಚಟ್ನಿ ಮಾಡಿದ್ದೆ. ಹಾಗೆ ಗಟ್ಟಿ ಪಪ್ಪು ಕೂಡ ಮಾಡಿದ್ದೆ. ಧನ್ಯವಾದಗಳು ಎಲ್ಲರೂ ನನ್ನ ವಿಡಿಯೋ ನೋಡೋದಕ್ಕೆ. ಹೀಗೆ ಹೆಚ್ಚು ಪ್ರೋತ್ಸಾಹ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತೀನಿ.